ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ತಪಸ್ಸು ಕಾಲದ 2ನೇ ಭಾನುವಾರ. ಪ್ರತಿ ವರ್ಷವೂ ತಪಸ್ಸು ಕಾಲದ 2ನೇ ಭಾನುವಾರದ ಶುಭ ಸಂದೇಶದ ವಾಚನದಲ್ಲಿ ಧರ್ಮಸಭೆಯು ಯೇಸುಸ್ವಾಮಿಯ ರೂಪಾಂತರದ ನಿದರ್ಶನವನ್ನು ಕೊಡುತ್ತದೆ. ಇದು ವರ್ಷ ಸಿ ಆಗಿರುವುದರಿಂದ ಈ ರೂಪಾಂತರದ ನಿದರ್ಶನವನ್ನು ಸಂತ ಲೂಕರ ಶುಭ ಸಂದೇಶದಿಂದ ನೋಡಲಿದ್ದೇವೆ. ಅಧ್ಯಾಯ 9 ವಾಕ್ಯಗಳು 28ರಿಂದ 36. ಬನ್ನಿ ನೋಡೋಣ. ಇದನ್ನೆಲ್ಲ ಹೇಳಿ ಸುಮಾರು 8 ದಿನಗಳಾದ ಬಳಿಕ ಪೇತ್ರ, ಯೋವಾನ್ನ ಮತ್ತು ಯಾಕೋಬ ಇವರನ್ನು ತಮ್ಮೊಡನೆ ಕರೆದುಕೊಂಡು ಯೇಸುಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದರು. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವಿನ ಮುಖಚರ್ಯೆಯು ಮಾರ್ಪಟ್ಟಿತು. ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಎಂಬ 2 ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿದ್ದರು. ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯೇಸು ಜೆರುಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಸಂಭಾಷಿಸುತ್ತಿದ್ದರು. ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಯೇಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ 2 ಕಂಡರು. ಅವರಿಬ್ಬರು ಯೇಸುವನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾಗಲಿ, 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲಿಯನಿಗೊಂದು ಎಂದನು. ತಾನು ಏನು ಹೇಳುತ್ತಿರುವೆನೆಂದೇ ಪೇತ್ರನು ಗ್ರಹಿಸಲಿಲ್ಲ. ಆತನು ಇದನ್ನು ಹೇಳುತ್ತಿದ್ದ ಹಾಗೆ ಮೇಘವೊಂದು ಬಂದು ಅವರನ್ನು ಆವರಿಸಿತು. ಆ ಮೇಘದಲ್ಲಿ ಅವರು ಅದೃಶ್ಯರಾದಾಗ ಶಿಷ್ಯರು ದಿಗಿಲುಗೊಂಡರು. ಅದರೊಳಗಿಂದ, ಈತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಗೊಡಿರಿ ಎಂಬ ವಾಣಿ ಕೇಳಿಸಿತು. ಆ ವಾಣಿ ಆದ ಮೇಲೆ ಕಾಣಿಸಿಕೊಂಡವರು ಯೇಸು ಮಾತ್ರ. ಶಿಷ್ಯರು ತಾವು ನೋಡಿದ್ದನ್ನು ಕುರಿತು ಆ ದಿನಗಳಲ್ಲಿ ಏನನ್ನೂ ಹೇಳದೆ, ಯಾರಿಗೂ ತಿಳಿಸದೆ ತತ್ಕಾಲ ಮೌನದಿಂದ ಇದ್ದರು. ಇದು ನಮಗೆಲ್ಲರಿಗೂ ಅತಿ ಪರಿಚಯವಾಗಿರುವ ಯೇಸುಸ್ವಾಮಿಯ ರೂಪಾಂತರದ ನಿದರ್ಶನ. ಇದು ನಾವು ಜಪಸರ ಮಾಡುವಾಗಲೂ ಬೆಳಕಿನ ರಹಸ್ಯಗಳಲ್ಲಿ ಧ್ಯಾನಿಸುತ್ತೇವೆ. ಈ ನಿದರ್ಶನವು ಮತ್ತಾಯ ಮತ್ತು ಮಾರ್ಕರ ಶುಭ ಸಂದೇಶದಲ್ಲಿಯೂ ಉಲ್ಲೇಖವಾಗಿದೆ. ಅದಕ್ಕಿಂತ ಲೂಕರ ಶುಭ ಸಂದೇಶದಲ್ಲಿ ಇದು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. ಏಕೆಂದರೆ ಲೂಕರು ಬರೆದಿರುವ ಈ ನಿದರ್ಶನದಲ್ಲಿ ಇರುವ ಕೆಲವು ಅಂಶಗಳು ಇತರ ಶುಭ ಸಂದೇಶದ ಪುಸ್ತಕಗಳಲ್ಲಿ ಕಾಣಸಿಗುವುದಿಲ್ಲ. ಆ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಈಗ ಕಲಿಯೋಣ. ಮೊದಲನೆಯದಾಗಿ, ಮತ್ತಾಯ, ಮಾರ್ಕ ಮತ್ತು ಲೂಕರು ಯೇಸುಸ್ವಾಮಿ ರೂಪಾಂತರಿಸಿದ್ದು ಒಂದು ಬೆಟ್ಟದ ಮೇಲೆ ಎಂದು ಬರೆದಿದ್ದಾರೆ. ಆದರೆ ಲೂಕರು ಮಾತ್ರವೇ ಇದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಅಂದರೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಲು ಆ ಬೆಟ್ಟವನ್ನು ಹತ್ತಿದ್ದರು ಎಂದು ಹೇಳಿದ್ದಾರೆ. ಇದೇ ರೀತಿ ಬೆಟ್ಟದ ಮೇಲಿನ ಬೋಧನೆಯನ್ನು ನಾವು ಅಧ್ಯಾಯ 6ರಲ್ಲಿ ಓದುವಾಗಲೂ ಅವರು ಪ್ರಾರ್ಥಿಸಲು ಬೆಟ್ಟವನ್ನೇರಿದರು ಎಂದು ಲೂಕರು ಬರೆದಿದ್ದಾರೆ. ಇದು ಯೇಸುಸ್ವಾಮಿಯ ಪ್ರಾರ್ಥನಾ ಜೀವನವನ್ನು ತಿಳಿಸುತ್ತದೆ. ಅವರು ದೇವರ ಪುತ್ರರೇ ಆದರೂ ಸದಾ ಪ್ರಾರ್ಥಿಸುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಇದು ನಮಗೆ ನಮ್ಮ ಪ್ರಾರ್ಥನಾ ಜೀವನಕ್ಕೆ ಒಂದು ಆದರ್ಶವಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಯೇಸುಸ್ವಾಮಿ ಪ್ರಾರ್ಥಿಸಲು ಬಹುತೇಕವಾಗಿ ಬೆಟ್ಟಕ್ಕೆ ಹೋಗುತ್ತಾರೆ. ಬೈಬಲಿನಲ್ಲಿ ಬೆಟ್ಟದ ಉಲ್ಲೇಖವಾದಾಗ ನಾವು ಅದರ ಕಡೆ ಗಮನ ಕೊಡಬೇಕು. ಏಕೆಂದರೆ ಆಗಿನ ಕಾಲದಲ್ಲಿ ಬೆಟ್ಟವು ಸ್ವರ್ಗ ಭೂಲೋಕಗಳನ್ನು ಒಂದು ಸೇರಿಸುವ ಪವಿತ್ರ ಸ್ಥಳವೆಂದು ನಂಬಲಾಗುತ್ತಿತ್ತು. ದೇವರು ತಮ್ಮ ಜನರಲ್ಲಿ ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವಾಗಲೂ ಬೆಟ್ಟಗಳ ಮೇಲೆಯೇ ಮಾಡುತ್ತಾರೆ. ಉದಾಹರಣೆಗೆ, ಮೋಶೆಯ ಜೊತೆ ಒಡಂಬಡಿಕೆ ಮಾಡಿದ್ದು ಸಿನಾಯ್ ಬೆಟ್ಟದಲ್ಲಿ, ದಾವಿದನ ಜೊತೆ ಸಿಯೋನ್ ಬೆಟ್ಟದಲ್ಲಿ, ನೋಹನ ಜೊತೆ ಅರಾರಟ್ ಬೆಟ್ಟದಲ್ಲಿ, ಆದಾಮ ಮತ್ತು ಏವರಿದ್ದ ಏದೇನ್ ತೋಟವು ಒಂದು ಬೆಟ್ಟದ ಮೇಲಿತ್ತು ಎಂದು ಯಹೂದ್ಯರ ಸಂಪ್ರದಾಯ ತಿಳಿಸುತ್ತದೆ. ಹಾಗಾಗಿ ಬೆಟ್ಟಗಳು ದೇವರ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಯೇಸುಸ್ವಾಮಿ ಪ್ರಾರ್ಥಿಸಲು ಬೆಟ್ಟವನ್ನೇರುತ್ತಾರೆ. ಆದರೆ ಇದು ಯಾವ ಬೆಟ್ಟವೆಂದು ಹೊಸ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಉಲ್ಲೇಖವಾಗಿಲ್ಲ. ಆದರೆ ಸಾಂಪ್ರದಾಯಿಕವಾಗಿ ಇದನ್ನು ತಾಬೋರ್ ಬೆಟ್ಟವೆಂದು ಸಭೆ ತಿಳಿಸುತ್ತದೆ. ಈ ಬೆಟ್ಟದ ಮೇಲೆ ಪ್ರಾರ್ಥಿಸಲು ಅವರು ಹೋಗುವಾಗ ಪೇತ್ರ, ಯಾಕೋಬ ಮತ್ತು ಯೋವಾನರನ್ನು ಕರೆದುಕೊಂಡು ಹೋಗುತ್ತಾರೆ. ಈ 3 ಯೇಸುಸ್ವಾಮಿಯ 12 ಅಪೊಸ್ತಲರ ವೃಂದದಲ್ಲಿ ವಿಶಿಷ್ಟವಾದವರು. ಯೇಸುಸ್ವಾಮಿ ಕೆಲವು ಪ್ರಮುಖ ಪ್ರತ್ಯೇಕ ಕಾರ್ಯಗಳನ್ನು ಮಾಡುವಾಗ ಈ 3 ತಮ್ಮ ಬಳಿ ಕರೆದುಕೊಂಡು ಹೋಗುತ್ತಾರೆ. ಉದಾಹರಣೆಗೆ, ಯಾಯೀರನ ಮಗಳನ್ನು ಮರಣದಿಂದ ಎಬ್ಬಿಸುವಾಗ, ಗೆತ್ಸೆಮನಿ ತೋಟದಲ್ಲಿ ಪ್ರಾರ್ಥಿಸುವಾಗ ಈ 3 ಮಾತ್ರವೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. 2ನೆಯ ಅಂಶವು ಈ ರೂಪಾಂತರದ ನಿದರ್ಶನಕ್ಕೆ ಸಂಬಂಧಿಸಿದೆ. ವಿಮೋಚನಾ ಕಾಂಡದಲ್ಲಿ ನಡೆದ ಕೆಲವು ಅಂಶಗಳು ಯೇಸುಸ್ವಾಮಿಯ ಈ ರೂಪಾಂತರದಲ್ಲಿ ಮರುಕಳಿಸಿದೆ. ಅಲ್ಲಿ ಮೋಶೆಯು ಬೆಟ್ಟದ ಮೇಲೆ ದೇವರ ಪ್ರಸನ್ನತೆಯ ಮಹಿಮೆಯ ಮೋಡದಿಂದ ಆವರಿಸಲ್ಪಟ್ಟವನಾಗಿ ಮಾತನಾಡಿದ ಬಳಿಕ ಬೆಟ್ಟದಿಂದ ಇಳಿದು ಬರುವಾಗ
ದೇವರ ಮಹಿಮೆಯ ಪ್ರಭಾವದಿಂದ ಅವನ ಮುಖವು ಪ್ರಕಾಶಿಸುತ್ತಿತ್ತು. ಅವನ ಮುಖವನ್ನು ಪಾಪಿ ಮನುಜರು ಎದುರುಗೊಳ್ಳಲು ಕಷ್ಟವಾಗಿದ್ದರಿಂದ ಮೋಶೆಯು ತನ್ನ ಮುಖದ ಮೇಲೆ ಪರದೆಯನ್ನು ಹಾಕಿಕೊಳ್ಳಬೇಕಾಯಿತು. ಅದೇ ರೀತಿ ಈ ರೂಪಾಂತರದಲ್ಲಿ ಯೇಸುಸ್ವಾಮಿಯ ಮುಖ ಮತ್ತು ಬಟ್ಟೆಯು ತಮ್ಮ ಮಹಿಮೆಯಿಂದ ಪ್ರಕಾಶಿಸುತ್ತಿತ್ತು. ಈ ರೀತಿ ಯೇಸುಸ್ವಾಮಿ ಹಳೆಯ ಒಡಂಬಡಿಕೆಯಲ್ಲಿ ಸಂಭವಿಸಿದ ಘಟನೆ ಮತ್ತು ವ್ಯಕ್ತಿಗಳನ್ನು ತಮ್ಮಲ್ಲಿ ಹೊಸದಾಗಿ ಮರುಕಳಿಸುವಂತೆ ಮಾಡುತ್ತಿದ್ದರು. ಇಂತಹ ಅನೇಕ ವಿಷಯಗಳನ್ನು ಟೈಪಾಲಜಿ ಎಂಬ ಬೈಬಲ್ ಅಧ್ಯಯನದಲ್ಲಿ ನಾವು ಕಲಿಯಬಹುದು. ಅದೇ ಪ್ರಕಾರ ಯೇಸುಸ್ವಾಮಿ ಇಲ್ಲಿ ಹೊಸ ಮೋಶೆಯಾಗಿದ್ದಾರೆ. ಹಳೆಯ ಮೋಶೆಯಂತೆ ಇಲ್ಲಿ ಯೇಸುಸ್ವಾಮಿಯೂ ಬೆಟ್ಟವನ್ನೇರಿ ದೇವರ ಜೊತೆಗಿರಲು, ದೇವರ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸಲು ಹೋಗಿದ್ದಾರೆ. ಅಂದು ದೇವರ ಮಹಿಮೆಯ ಪ್ರಭಾವದಿಂದ ಮೋಶೆಯ ಮುಖ ಪ್ರಕಾಶಿಸಿತು. ಆದರೆ ಇಲ್ಲಿ ಯೇಸುಸ್ವಾಮಿಯೇ ದೇವರಾಗಿರುವುದರಿಂದ ಈ ತಮ್ಮ ರೂಪಾಂತರದಲ್ಲಿ ಅವರ ಸ್ವಂತ ಮಹಿಮೆಯಿಂದಲೇ ಅವರ ಮುಖ ಮತ್ತು ಬಟ್ಟೆಯು ಪ್ರಕಾಶಿಸಿದೆ. ಇದು ಯೇಸುಸ್ವಾಮಿಯ ಪುನರುತ್ಥಾನದ ಒಂದು ಮುನ್ಸೂಚನೆಯಾಗಿದೆ. ಏಕೆಂದರೆ ದಾನಿಯೇಲನ 12ನೇ ಅಧ್ಯಾಯದಲ್ಲಿ ಪುನರುತ್ಥಾನ ಹೊಂದುವವರು ಆಕಾಶ ಮಂಡಲದಂತೆ ಮತ್ತು ನಕ್ಷತ್ರಗಳಂತೆ ಪ್ರಕಾಶಿಸುವರು ಎಂದು ಪ್ರವಾದಿಸಲಾಗಿದೆ. ಹಾಗಾಗಿ ಯೇಸುಸ್ವಾಮಿ ತಮ್ಮ ಪುನರುತ್ಥಾನದ ಮಹಿಮೆಗೆ ತಮ್ಮ ಶರೀರವನ್ನು ರೂಪಾಂತರಗೊಳಿಸಿ ಈ ಬೆಟ್ಟದಲ್ಲಿ ಶಿಷ್ಯರಿಗೆ ಪ್ರಕಟಿಸಿದ್ದಾರೆ. ಆದ್ದರಿಂದ ಈ ರೂಪಾಂತರವು ಯೇಸುಸ್ವಾಮಿಯ ದೈವಿಕತೆ ಪ್ರಕಟಣೆಯ ಜೊತೆಗೆ ಮರಣ ಮತ್ತು ಪುನರುತ್ಥಾನದ ಮುನ್ಸೂಚನೆಯೂ ಆಗಿದೆ. ಕೆಲವು ವಿದ್ವಾಂಸರು ಲೂಕರ ಶುಭ ಸಂದೇಶದಲ್ಲಿ ಉಲ್ಲೇಖವಾಗಿರುವ ಈ ರೂಪಾಂತರವಾದ ಬೆಟ್ಟ ಮತ್ತು ಗೊಲ್ಗೊಥಾ ಬೆಟ್ಟವೆಂಬ ಎರಡೂ ಬೆಟ್ಟಗಳ ಮಹತ್ವವನ್ನು ಹೋಲಿಕೆ ಮಾಡಿದ್ದಾರೆ. ರೂಪಾಂತರವಾದ ಬೆಟ್ಟದಲ್ಲಿ ಯೇಸುಸ್ವಾಮಿ ತಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾರೆ. ಆದರೆ ಗೊಲ್ಗೊಥಾದ ಬೆಟ್ಟದ ಮೇಲೆ ಶಿಲುಬೆಯಲ್ಲಿ ಅವರು ತಾವೇ ದೇವರು ಎಂಬ ಸತ್ಯವನ್ನು, ಅವರ ಶಕ್ತಿ, ಮಹಿಮೆಯನ್ನು ಅವರು ಅನುಭವಿಸುವ ಎಲ್ಲ ಅಪಮಾನ, ದುಃಖ, ಯಾತನೆ ಮತ್ತು ಮರಣದಲ್ಲಿ ಮರೆಯಾಗಿಸುತ್ತಾರೆ. ಇದರಿಂದ ಯೇಸು ತನ್ನ ಆತ್ಮೀಯ ಶಿಷ್ಯರಿಗೆ ತನ್ನ ಮಹಿಮೆಯ ಒಂದು ಕ್ಷಣಿಕ ದರ್ಶನವನ್ನು ನೀಡುತ್ತಿದ್ದಾರೆ. ಈ ಮೂಲಕ ಅವರು ಮುಂಬರುವ ಯಾತನೆ ಮತ್ತು ಶಿಲುಬೆ ಮರಣದ ಘೋರ ಅನುಭವಕ್ಕೆ ಸಿದ್ಧರಾಗಲು ತಮ್ಮ ಶಿಷ್ಯರಿಗೆ ಸಹಾಯ ಮಾಡುತ್ತಿದ್ದಾರೆ. ಮೂರನೇ ಅಂಶ, ಮೋಶೆ ಮತ್ತು ಎಲಿಯರು ಪ್ರತ್ಯಕ್ಷರಾಗಿ ಯೇಸುಸ್ವಾಮಿಯೊಡನೆ ಮಾತನಾಡುತ್ತಿದ್ದ ವಿಷಯ. ಇದು ಲೂಕರ ಶುಭ ಸಂದೇಶದಲ್ಲಿ ಮಾತ್ರವೇ ಕಾಣಸಿಗುವಂತಹದ್ದು. ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯೇಸುಸ್ವಾಮಿ ಜೆರುಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಸಂಭಾಷಿಸುತ್ತಿದ್ದರು ಎಂದು ಲೂಕರು ಬರೆದಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನದಲ್ಲಿಡಬೇಕು. ಅದೇನೆಂದರೆ, ನಾವು ಇಲ್ಲಿ ಓದುತ್ತಿರುವುದು ಸರಳ ಭಾಷಾಂತರದ ಕನ್ನಡ ಬೈಬಲಿನ ವಾಕ್ಯಗಳು. ಹಾಗಾಗಿ ಇಲ್ಲಿ ಯೇಸುಸ್ವಾಮಿ ಜೆರುಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಮಾತನಾಡುತ್ತಿದ್ದರು ಎಂದು ಈ ಸರಳ ಭಾಷಾಂತರದ ಬೈಬಲಿನಲ್ಲಿ ಬರೆಯಲಾಗಿದೆ. ಆದರೆ ಲೂಕರು ಬರೆದ ಮೊದಲ ಗ್ರೀಕ್ ವಾಕ್ಯಗಳಲ್ಲಿ ಈ ರೀತಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯ ಎಂದು ಬರದೇ ಇಲ್ಲ. ಬದಲಾಗಿ ಯೇಸುಸ್ವಾಮಿ ಜೆರುಸಲೇಮಿನಲ್ಲಿ ನೆರವೇರಿಸಲಿದ್ದ ಹಾದು ಹೋಗುವಿಕೆಯ ವಿಷಯವಾಗಿ ಮಾತನಾಡುತ್ತಿದ್ದರು ಎಂದು ಬರೆಯಲಾಗಿದೆ. ಇಲ್ಲಿ ಹಾದು ಹೋಗುವಿಕೆ ಅಥವಾ ದಾಟುವಿಕೆ ಎಂದರೆ ವಿಮೋಚನೆ ಅಥವಾ ರಕ್ಷಣಾ ಕಾರ್ಯ ಎಂದು ಅರ್ಥ. ಏಕೆಂದರೆ ಲೂಕರು ಇದಕ್ಕೆ ಬಳಸಿದ ಗ್ರೀಕ್ ಪದ ಎಕ್ಸೊಡನ್ ಅಥವಾ ಎಕ್ಸೊಡಸ್ ಎಂದು. ಇದರ ನಿಜವಾದ ಅರ್ಥ ಹಾದು ಹೋಗುವಿಕೆ ಅಥವಾ ವಿಮೋಚನೆ ಎಂದಾಗುತ್ತದೆ. ಅಂದರೆ ಮೋಶೆಯ ಕಾಲದಲ್ಲಿ ದೇವರು ಹೇಗೆ ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಪಾಸ್ಕ ಬಲಿ ಅರ್ಪಣೆಯ ಮುಖಾಂತರ ದುಷ್ಟ ಫರೋಹನ ದಾಸತ್ವದಿಂದ ವಿಮೋಚನೆಗೊಳಿಸಿ ವಾಗ್ದಾತ ನಾಡಿಗೆ ಕರೆದುಕೊಂಡು ಬಂದರೋ, ಅದೇ ರೀತಿ ಜೆರುಸಲೇಮಿನಲ್ಲಿ ಯೇಸುಸ್ವಾಮಿಯೂ ತಮ್ಮ ಬಲಿ ಅರ್ಪಣೆಯ ಮೂಲಕ ಇಡೀ ಮನುಕುಲವನ್ನು ಸೈತಾನನ ದಾಸತ್ವದಿಂದ ವಿಮೋಚನೆಗೊಳಿಸಿ ಹೊಸ ವಾಗ್ದಾತ ನಾಡಾದ ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿದ್ದಾರೆ. ಅದರ ಬಗ್ಗೆಯೇ ಈ ರೂಪಾಂತರದ ನಿದರ್ಶನದಲ್ಲಿ ಮೋಶೆ ಮತ್ತು ಎಲಿಯರು ಯೇಸುಸ್ವಾಮಿಯೊಡನೆ ಮಾತನಾಡುತ್ತಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಪ್ರವಾದಿಗಳಾದ ಯೆಶಾಯ, ಯೆರೆಮೀಯ, ಎಜೆಕಿಯೇಲರು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸಂಭವಿಸುವ ಯೇಸುಸ್ವಾಮಿಯ ರಕ್ಷಣಾ ಕಾರ್ಯವನ್ನು ಮೋಶೆಯ ಕಾಲದಲ್ಲಾದ ವಿಮೋಚನೆಗೆ ಹೋಲಿಸಿ ಪ್ರವಾದಿಸಿದ್ದಾರೆ. ಇದನ್ನೇ ಲೂಕರು ಇಲ್ಲಿ ಸಾಬೀತು ಮಾಡುತ್ತಿದ್ದಾರೆ. ಯೇಸುಸ್ವಾಮಿಯೇ ಈ ಮನುಕುಲವನ್ನು ಸೈತಾನನ ದಾಸತ್ವದಿಂದ ವಿಮೋಚಿಸಿ ಸ್ವರ್ಗೀಯ ವಾಗ್ದಾತ ನಾಡಿಗೆ ಕರೆದುಕೊಂಡು ಹೋಗುವ ದೇವರು. ಹಳೆಯ ವಿಮೋಚನೆಯು ಈಜಿಪ್ಟಿನಿಂದ ಪ್ರಾರಂಭವಾಯಿತು. ಅಲ್ಲಿ ದೇವರು ಇಸ್ರಾಯೇಲರನ್ನು ಪಾಸ್ಕ ಬಲಿಯರ್ಪಣೆಯ ಮುಖಾಂತರ ವಿಮೋಚಿಸಿ ಮರಳುಗಾಡಿನಲ್ಲಿ 40 ವರ್ಷಗಳ ಕಾಲ ಪರಿಶೋಧಿಸಿ ಅದರಲ್ಲಿ ವಿಧೇಯರಾಗಿದ್ದವರನ್ನು ವಾಗ್ದಾತ ನಾಡಾದ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದರು. ಈ ಕಾಲಗಳಲ್ಲಿ ದೇವರ ಗುಡಾರವು ಮರಳುಗಾಡಿನಿಂದಲೂ ಇವರ ಜೊತೆಯಲ್ಲೇ ಸಾಗುತ್ತಿತ್ತು. ಕೊನೆಗೆ ದಾವೀದನ ಮತ್ತು ಸೊಲೊಮೋನನ ಆಳ್ವಿಕೆಯ ಕಾಲದಲ್ಲಿ ಆ ಗುಡಾರವು ಜೆರುಸಲೇಮಿನಲ್ಲಿ ಬಂದು ದೇವಾಲಯವಾಗಿ ನೆಲೆಸಿತ್ತು. ಹಾಗಾಗಿ ಹಳೆಯ ವಿಮೋಚನೆಯು ಈಜಿಪ್ಟಿನಿಂದ ಪ್ರಾರಂಭವಾಗಿ ಜೆರುಸಲೇಮಿನಲ್ಲಿ ಮುಕ್ತಾಯವಾಯಿತು. ಆದರೆ ಹೊಸ ವಿಮೋಚನೆಯು ಇದೇ ಜೆರುಸಲೇಮಿನಿಂದ ಮುಂದುವರೆದು, ಅಂದರೆ ಜೆರುಸಲೇಮಿನಲ್ಲಿ ಯೇಸುಸ್ವಾಮಿಯ ಹೊಸ ಪಾಸ್ಕ ಬಲಿಯ ಮುಖಾಂತರ ಪ್ರಾರಂಭವಾಗಿ ಕೊನೆಗೆ ಸ್ವರ್ಗೀಯ ಜೆರುಸಲೇಮಿನ ದೇವಾಲಯದಲ್ಲಿ ಮುಕ್ತಾಯವಾಗುತ್ತದೆ.
ಹೀಗಾಗಿ ಯೇಸುಸ್ವಾಮಿ ನೆರವೇರಿಸಲಿದ್ದ ಹೊಸ ವಿಮೋಚನೆಯು ಅವರ ಯಾತನೆ, ಮರಣ, ಪುನರುತ್ಥಾನ ಮತ್ತು ಸ್ವರ್ಗಾರೋಹಣದಲ್ಲಿ ನೆರವೇರುತ್ತದೆ. ಆದ್ದರಿಂದ ಈ ಹೊಸ ವಿಮೋಚನೆಯು ಹಳೆಯ ವಿಮೋಚನೆಗಿಂತ ಶ್ರೇಷ್ಠ ಮತ್ತು ಮಹಿಮೆಯುತವಾಗಿದೆ. ಆ ಮಹಿಮೆಯ ಮುನ್ಸೂಚನೆಯನ್ನೇ ಈ ಬೆಟ್ಟದಲ್ಲಿ ರೂಪಾಂತರವಾಗಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಪ್ರಕಟಿಸಿದ್ದಾರೆ. ಈ ರೂಪಾಂತರದ ಮೊದಲು ಆ ಶಿಷ್ಯರು ಅಲ್ಲಿ ಗಾಢ ನಿದ್ರೆಯಲ್ಲಿದ್ದರು ಎಂದು ಬರೆಯಲಾಗಿದೆ. ಸಾಧಾರಣವಾಗಿ ಯೇಸುಸ್ವಾಮಿ ಬೆಟ್ಟವನ್ನೇರಿ ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಾರೆ. ಇದು ನಮ್ಮಂತ ಹಲವು ಸಾಧಾರಣ ಮನುಷ್ಯರಿಗೆ ಅಸಾಧ್ಯ. ಅದೇ ರೀತಿ ಶಿಷ್ಯರು ಕೆಲವು ನಿಮಿಷ ಅಥವಾ ಕೆಲವು ಗಂಟೆಗಳ ಕಾಲ ಪ್ರಾರ್ಥಿಸಿ ಆಯಾಸವಾಗಿ ಮಲಗಿದ್ದಿರಬಹುದು. ಈ ರೀತಿ ಅವರು ಗಾಢ ನಿದ್ರೆಯಿಂದ ಎಚ್ಚೆತ್ತಾಗ ಯೇಸುಸ್ವಾಮಿಯ ರೂಪಾಂತರವನ್ನು ಮೋಶೆ ಮತ್ತು ಎಲಿಯರನ್ನು ಕಾಣುತ್ತಾರೆ. ಆಗ ಪೇತ್ರ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾಗಲಿ, 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲಿಯನಿಗೊಂದು ಎಂದು ಹೇಳುತ್ತಾನೆ. ಇಲ್ಲಿ ಪೇತ್ರರ ಈ ಮಾತಿನ ಅರ್ಥವೇನೆಂದು ಬರೆದಿಲ್ಲ. ಆದರೆ ಹಲವು ಬೈಬಲ್ ವಿದ್ವಾಂಸರ ಪ್ರಕಾರ ಪೇತ್ರ ಇಲ್ಲಿ ಗುಡಾರಗಳ ಹಬ್ಬದ ವಿಷಯವಾಗಿ ಹೇಳುತ್ತಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಏಕೆಂದರೆ ಯಹೂದ್ಯ ಸಂಪ್ರದಾಯದ ಪ್ರಕಾರ ಇಸ್ರಾಯೇಲರು ಮೊದಲ ವಿಮೋಚನೆಯ ಕಾಲದಲ್ಲಿ ಗುಡಾರಗಳಲ್ಲಿ ನೆಲೆಸಿದ್ದನ್ನು ಸ್ಮರಿಸಿ ಜೆರುಸಲೇಮಿನಲ್ಲಿ ಪ್ರತಿ ವರ್ಷ ಗುಡಾರದ ಹಬ್ಬವನ್ನು ಆಚರಿಸುವಾಗ ತಮ್ಮ ತಮ್ಮ ಕುಟುಂಬಕ್ಕೆ ಒಂದಂತೆ ಗುಡಾರಗಳನ್ನು ಕಟ್ಟಿ ಅದರಲ್ಲಿ ಊಟ ಮಾಡಿ ನೆಲೆಸುತ್ತಿದ್ದರು. ಇದು ಹೊಸ ಸೃಷ್ಟಿಯನ್ನು ಸೂಚಿಸುತ್ತಿತ್ತು. ಇಲ್ಲಿ ಮೋಶೆ ಮತ್ತು ಎಲಿಯರು ಯೇಸುಸ್ವಾಮಿಯ ಜೊತೆ ಹೊಸ ವಿಮೋಚನೆಯ ಮತ್ತು ಹೊಸ ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಪೇತ್ರರು ಅವರಿಗೆ ಗುಡಾರಗಳನ್ನು ಕಟ್ಟಿಸಿ ನೆಲೆಸುವಂತೆ ಮಾಡಬೇಕೆಂದಿರಬಹುದು ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪೇತ್ರರು ತಾನು ಏನು ಹೇಳುತ್ತಿದ್ದೇನೆ ಎಂದು ಅವನು ಗ್ರಹಿಸಲಿಲ್ಲ ಎಂದು ಲೂಕರು ಬರೆದಿದ್ದಾರೆ. ಏಕೆಂದರೆ ಆ ವಿಮೋಚನೆಯ ಸಂದರ್ಭ ಇನ್ನೂ ಬಂದಿರಲಿಲ್ಲ. ಯೇಸುಸ್ವಾಮಿ ಈ ಬೆಟ್ಟದಲ್ಲೇ ಗುಡಾರ ಕಟ್ಟಿಕೊಂಡು ಸದಾ ಇರುವುದಕ್ಕಾಗುವುದಿಲ್ಲ. ಈ ಹೊಸ ವಿಮೋಚನೆಯನ್ನು ಸ್ಥಾಪಿಸಲು ಅವರು ಕಲ್ವಾರಿ ಬೆಟ್ಟದ ಕಡೆ ಹೋಗಬೇಕಾಗಿದೆ. ಹಾಗಾಗಿ ಪೇತ್ರನಿಗೆ ತಾನು ಏನು ಹೇಳುತ್ತಿದ್ದೇನೆ ಎಂಬ ಅರಿವಿರಲಿಲ್ಲ. ನಿದ್ರೆಯ ಆಯಾಸದಲ್ಲಿ ಏನೇನೋ ಹೇಳಿರಬಹುದು ಅಷ್ಟೇ ಎಂದು ನಾವು ಊಹಿಸಿಕೊಳ್ಳಬಹುದು. ಈ ನಿದರ್ಶನದಲ್ಲಿರುವ ಇನ್ನೊಂದು ಅಂಶವೇನೆಂದರೆ, ಮೋಶೆ ಮತ್ತು ಎಲಿಯರು ಅದೃಶ್ಯವಾಗುತ್ತಿರುವಾಗ ಮೋಡವೊಂದು ಅವರನ್ನು ಆವರಿಸುತ್ತದೆ. ಅದರಿಂದ ಈತನೇ ನನ್ನ ಪುತ್ರನು, ನನ್ನಿಂದ ಆಯ್ಕೆಯಾದವನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿಯು ಕೇಳಿಸುತ್ತದೆ. ಇದು ಸಿನಾಯಿ ಬೆಟ್ಟದಲ್ಲಿ ದೇವರು ತಮ್ಮ ಮಹಿಮೆಯ ತೇಜಸ್ಸಿನ ಮೋಡದಿಂದ ಮಾತನಾಡಿ 10 ಆಜ್ಞೆ ಮತ್ತು ಇತರ ನಿಯಮಗಳನ್ನು ಕೊಡುವ ನಿದರ್ಶನಕ್ಕೆ ಹೋಲಿಕೆಯಾಗುತ್ತದೆ. ಈತನ ಮಾತಿಗೆ ಕಿವಿಗೊಡಿ ಎಂಬುದು ಧರ್ಮೋಪದೇಶ ಕಾಂಡದ 18ನೇ ಅಧ್ಯಾಯದಲ್ಲಿ ಪ್ರವಾದಿಸಿದಂತೆ ಮೋಶೆಯಂತಹ ಹೊಸ ಪ್ರವಾದಿಯ ಬರುವಿಕೆಯ ಪ್ರವಾದನೆಯನ್ನು ನೆನಪಿಸುತ್ತದೆ. ಅದರಲ್ಲಿ ಆ ಹೊಸ ಪ್ರವಾದಿಯ ಮಾತಿಗೆ ಕಿವಿಗೊಡಬೇಕೆಂದು ಮೊದಲೇ ಪ್ರವಾದಿಸಲಾಗಿದೆ. ಅದನ್ನೇ ಪಿತದೇವರು ಇಲ್ಲಿ ಶಿಷ್ಯರಿಗೆ ನೆನಪಿಸುತ್ತಿದ್ದಾರೆ. ಹಾಗೆಯೇ ಇಲ್ಲಿ ಪವಿತ್ರ ಪರಮತ್ರಿತ್ವದ ಪ್ರಕಟಣೆಯಾಗಿದೆ. ಸರ್ವೇಶ್ವರ ದೇವರು ಯೇಸುಸ್ವಾಮಿಯನ್ನು ನನ್ನ ಪುತ್ರ ಎಂದು ಕರೆದಿರುವುದರಿಂದ ಪರಮತ್ರಿತ್ವದಲ್ಲಿ ಸರ್ವೇಶ್ವರ ದೇವರು ಪಿತನ ಸ್ಥಾನದಲ್ಲಿದ್ದಾರೆ ಎಂದು, ಅವರ ಪುತ್ರರಾದ ಯೇಸುಸ್ವಾಮಿ ಸುತನ ಸ್ಥಾನದಲ್ಲಿದ್ದಾರೆ ಎಂದು ತಿಳಿಯಬಹುದು. ಮತ್ತು ಆ ಮಹಿಮೆಯ ಮೋಡವೇ ಪವಿತ್ರಾತ್ಮರಾಗಿರುವುದರಿಂದ ಇಲ್ಲಿ ಪರಮತ್ರಿತ್ವದ ಪ್ರಕಟಣೆಯಾಗಿದೆ. ಹಳೆಯ ಒಡಂಬಡಿಕೆಯ ಪುಸ್ತಕದಲ್ಲಿ ದೇವರು ಸಾಧಾರಣವಾಗಿ ಬೆಟ್ಟದ ಮೇಲೆಯೇ ಸಂಧಿಸಿ ತಮ್ಮ ದಿವ್ಯ ದರ್ಶನವನ್ನು ಕೊಡುತ್ತಾ ಬಂದಿದ್ದಾರೆ. ಅದೇ ರೀತಿ ಇಲ್ಲಿಯೂ ನಡೆದಿದೆ. ಇದು ಇಂದಿನ ಶುಭ ಸಂದೇಶದ ವಾಚನದ ವಿವರಣೆಯಾಗಿದೆ. ಸರಿ, ಈಗ ಮೊದಲನೇ ವಾಚನವನ್ನು ನೋಡೋಣ. ನಾನು ಕಳೆದ ವಾರ ವಿಡಿಯೋದಲ್ಲಿ ಹೇಳಿರುವಂತೆ ತಪಸ್ಸು ಕಾಲದಲ್ಲಿ ಮೊದಲ ವಾಚನಕ್ಕೂ ಶುಭ ಸಂದೇಶದ ವಾಚನಕ್ಕೂ ಸಂಬಂಧವಿರುವುದಿಲ್ಲ. ಅದರ ಬದಲು ದೇವರ ರಕ್ಷಣಾ ಯೋಜನೆಯ ಪ್ರಮುಖ ನಿದರ್ಶನಗಳನ್ನು ಒಂದೊಂದಾಗಿ ತಪಸ್ಸು ಕಾಲದ ಭಾನುವಾರಗಳಲ್ಲಿ ವಾಚನವಾಗಿ ಧರ್ಮಸಭೆ ಕೊಡುತ್ತದೆ. ಅದರ ಪ್ರಕಾರ ಇಂದು ದೇವರು ಅಬ್ರಹಾಮನಿಗೆ ಕೊಟ್ಟ ಕರೆ ಮತ್ತು ಸಕಲ ಜನಾಂಗಗಳಿಗೆ ಅವನನ್ನು ತಂದೆಯಾಗುವಂತೆ ಮಾಡುವ ವಾಗ್ದಾನದ ನಿದರ್ಶನವನ್ನು ಓದಲಿದ್ದೇವೆ. ಅದು ಆದಿಕಾಂಡ ಅಧ್ಯಾಯ 15 ವಾಕ್ಯಗಳು 5-12, 17-18. ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತವಾಗುವುದು ಎಂದರು. ಅಬ್ರಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು. ಅವರು ಅವನ ವಿಶ್ವಾಸವೇ ಸರಿಯಾದ ಸಂಬಂಧವೆಂದು ಪರಿಗಣಿಸಿದರು. ಸರ್ವೇಶ್ವರ ಬಳಿಕ ಅಬ್ರಾಮನಿಗೆ ಇಂತೆಂದರು, ಈ ನಾಡನ್ನು ನಿನಗೆ ಸೊತ್ತಾಗಿ ಕೊಡಬೇಕೆಂದು ಬಾಬಿಲೋನಿನಲ್ಲಿರುವ ಊರ್ ಪಟ್ಟಣದಿಂದ ನಿನ್ನನ್ನು ಬರಮಾಡಿದ ಸರ್ವೇಶ್ವರ ನಾನೇ ಎಂದರು. ಅದಕ್ಕೆ ಅಬ್ರಾಮನು, ಸರ್ವೇಶ್ವರ, ಇದು ನನ್ನ ಸೊತ್ತು ಎಂದು ತಿಳಿದುಕೊಳ್ಳುವುದು ಹೇಗೆ ಎಂದನು. ಸರ್ವೇಶ್ವರ ಪ್ರತ್ಯುತ್ತರವಾಗಿ, ನೀನು 3 ವರ್ಷದ ಒಂದು ಕಡಸನ್ನು, ಒಂದು ಆಡನ್ನು, ಒಂದು ಟಗರನ್ನು, ಒಂದು ಬೆಳವಕ್ಕಿಯನ್ನು ಹಾಗೂ ಒಂದು ಮರಿ ಪಾರಿವಾಳವನ್ನು ತೆಗೆದುಕೊಂಡು ಬಾ ಎಂದರು. ಅಬ್ರಾಮನು ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಆ ಪ್ರಾಣಿಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಪ್ರಾಣಿಗಳ ತುಂಡುಗಳ ಮೇಲೆ ರಣಹದ್ದುಗಳು ಎರಗಿದಾಗ ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು. ಹೊತ್ತು ಮುಳುಗುತ್ತಿದ್ದಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತ್ತು. ಭೀಕರವಾದ ಕಾರ್ಗತ್ತಲು ಅವನನ್ನು ಕವಿಯಿತು. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ
ಹೀಗೋ ಹೊಗೆಯಾಡುವ ಒಲೆಯೊಂದು ಹಾಗೂ ಉರಿಯುವ ದೀವಿಟಿಗೆಯೊಂದು ಕಾಣಿಸಿಕೊಂಡು ಆ ತುಂಡುಗಳ ನಡುವೆ ಹಾದು ಹೋದವು. ಸರ್ವೇಶ್ವರ ಅಂದೇ ಅಬ್ರಾಮನ ಸಂಗಡ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. ಈಜಿಪ್ಟಿನ ನದಿಯಿಂದ ಯೂಫ್ರಟಿಸ್ ಮಹಾನದಿವರೆಗೂ ಕೊಡುವೆನೋ ಈ ನಾಡೆಲ್ಲವನ್ನು ನಿನ್ನ ಸಂತತಿಯವರಿಗೆ ಎಂದು ವಾಗ್ದಾನ ಮಾಡಿದರು. ಇಲ್ಲಿ ಗಮನಿಸಬೇಕಾದ ಕೆಲವು ಅಂಶಗಳಿವೆ. ಮೊದಲನೆಯದಾಗಿ, ದೇವರು ಪುತ್ರ ಸಂತಾನವಿಲ್ಲದ ಅಬ್ರಾಮನಿಗೆ ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು ಸಂತಾನವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡುತ್ತಾರೆ. ಅಬ್ರಾಮನು ಈ ವಾಗ್ದಾನವನ್ನು ನಂಬುತ್ತಾನೆ. ದೇವರು ಈ ನಂಬಿಕೆಯನ್ನು ಅವನ ನೀತಿ ನಿರ್ಣಯವೆಂದು ಪರಿಗಣಿಸುತ್ತಾರೆ. ಎರಡನೆಯದಾಗಿ, ದೇವರು ಅಬ್ರಾಮನಿಗೆ ಮಾಡಿದ ವಾಗ್ದಾನಕ್ಕೆ ಸಾಕ್ಷಿಯಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಅಬ್ರಾಮನು ವಿಶ್ವಾಸದ ಪಿತಾಮಹ ಮತ್ತು ಸಕಲ ಜನಾಂಗಗಳ ಪಿತಾಮಹ ಎಂಬ ತನ್ನ ಪಾತ್ರದ ಮೊದಲ ಹಂತವು ದೇವರು ಅವನೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯಿಂದ ಪ್ರಾರಂಭವಾಗುತ್ತದೆ. ಅದರ ಪ್ರಕಾರ ಅವನಿಗೆ ಕಾನಾನ್ ಪ್ರದೇಶವನ್ನು ಕೊಡುತ್ತಾರೆ ಮತ್ತು ಅವನ ಸಂತತಿಯವರು ಈಜಿಪ್ಟಿನಲ್ಲಿ ಹಲವು ವರ್ಷಗಳ ಕಾಲ ಗುಲಾಮರಾಗಿದ್ದು ನಂತರ ಪುನಃ ಇದೇ ಕಾನಾನ್ ದೇಶದಲ್ಲಿ ಬಂದು ನೆಲೆಸುತ್ತಾರೆ ಎಂದು ವಾಗ್ದಾನ ಮಾಡುತ್ತಾರೆ. ಈ ವಾಗ್ದಾನಕ್ಕೆ ಸಾಕ್ಷಿಯಾಗಿ ಒಂದು ಒಡಂಬಡಿಕೆ ಬಲಿಯನ್ನು ಮಾಡಿಕೊಳ್ಳುತ್ತಾರೆ. ಆಗಿನ ಕಾಲದಲ್ಲಿ ವಾಗ್ದಾನ ಅಂದರೆ ಪ್ರಾಮಿಸ್ಗೂ ಒಡಂಬಡಿಕೆಯ ಅಥವಾ ಕವನೆಂಟ್ಗೂ ಒಂದು ದೊಡ್ಡ ವ್ಯತ್ಯಾಸವಿತ್ತು. ವಾಗ್ದಾನಕ್ಕೆ ಕೇವಲ ಮಾತುಗಳಿಂದ ಆಶ್ವಾಸನೆ ಕೊಡುತ್ತಿದ್ದರು, ಆದರೆ ಮಾತು ತಪ್ಪಿದರೆ ಯಾವುದೇ ದಂಡನೆ ಇರುತ್ತಿರಲಿಲ್ಲ. ಆದರೆ ಒಡಂಬಡಿಕೆ ಮಾಡಿಕೊಳ್ಳುವಾಗ ಪ್ರಾಣಿ ಪಕ್ಷಿಗಳ ಬಲಿ ಮಾಡಿ ಅವುಗಳ ಮಾಂಸದ ತುಂಡುಗಳ ಮೇಲೆ ದಾಟಿ ಒಡಂಬಡಿಕೆ ಮಾಡಿಕೊಳ್ಳುತ್ತಿದ್ದರು. ಅಂದರೆ ಈ ಒಪ್ಪಂದವು ಬಲಿಯ ರಕ್ತದಿಂದ ಮುದ್ರಿತವಾಗಿ ಅನುಮೋದಿಸಲಾಗುತ್ತಿತ್ತು. ಇದರ ಪ್ರಕಾರ ಒಡಂಬಡಿಕೆಯ ಯಾವುದೇ ವ್ಯಕ್ತಿ ತನ್ನ ಮಾತನ್ನು ತಪ್ಪಿದರೆ ಅಲ್ಲಿರುವ ಬಲಿಯ ಮಾಂಸದ ತುಂಡುಗಳಂತೆ ತಾವೂ ರಕ್ತ ಹರಿಸಿ ತುಂಡು ತುಂಡಾಗಿ ಸಾಯುತ್ತೇವೆ ಎಂಬ ಅರ್ಥವಿತ್ತು. ಅದನ್ನೇ ಸರ್ವೇಶ್ವರ ದೇವರು ಅಬ್ರಹಾಮನಿಗೋಸ್ಕರ ಮಾಡುತ್ತಿದ್ದಾರೆ. ಅಂದರೆ ತಮ್ಮ ಜೀವದ ಮೇಲಿನ ಸಾಕ್ಷಿಯಾಗಿ ಒಡಂಬಡಿಕೆ ಮಾಡಿಕೊಳ್ಳುತ್ತಿದ್ದಾರೆ. ಮೂರನೆಯದಾಗಿ, ಆ ಬಲಿಯ ಮಾಂಸದ ಮೇಲೆ ದೇವರು ಹೊಗೆಯಾಡುವ ಒಲೆ ಮತ್ತು ಉರಿಯುವ ದೀವಿಟಿಗೆಯಂತೆ ಕಾಣಿಸಿಕೊಂಡು ಹಾದು ಹೋಗುತ್ತಾರೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ, ದೇವರು ಮೋಶೆಯ ಕಾಲದಲ್ಲಿ ಉರಿಯುವ ಪೊದೆಯಂತೆ ಮತ್ತು ಈಜಿಪ್ಟಿನಿಂದ ತನ್ನ ಜನರನ್ನು ಕರೆತರುವಾಗ ಹಗಲಿನಲ್ಲಿ ಮೇಘಸ್ತಂಭದಂತೆ ಮತ್ತು ರಾತ್ರಿಯಲ್ಲಿ ಬೆಂಕಿಯ ಸ್ತಂಭದಂತೆ ಮುನ್ನಡೆಸುತ್ತಾರೆ. ಹಾಗಾಗಿ ಎಲ್ಲೆಲ್ಲಿ ದೇವರು ಈ ರೀತಿ ಅಸಹಜ ಬೆಂಕಿಯಂತೆ ಕಾಣಿಸಿಕೊಳ್ಳುತ್ತಾರೋ ಅದು ಅವರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ಸರಿ, ಈಗ ಇಂದಿನ ಕೀರ್ತನೆ ಶ್ಲೋಕವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇಂದಿನ ಕೀರ್ತನೆ ಶ್ಲೋಕಕ್ಕೆ ಧರ್ಮಸಭೆ ಕೀರ್ತನೆ 27ರ ಕೆಲವು ವಾಕ್ಯಗಳನ್ನು ನಮಗೆ ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿ, ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ, ಅರಸನ ಮುಖ ದರ್ಶನವನ್ನು ಎಂದೆ ನೀನು, ಹರಸುವೆನು ಅದನ್ನೇ ಎಂದು ಮರುನುಡಿದೆ ನಾನು ಎಂಬ ಶ್ಲೋಕವನ್ನು ನಮ್ಮ ಜೀವನದ ಸಂಕಲ್ಪ ಶಕ್ತಿಯಾಗಿ ನಾವು ತೆಗೆದುಕೊಳ್ಳಬೇಕೆಂದು ಧರ್ಮಸಭೆಯು ಬಯಸುತ್ತದೆ. ಏಕೆಂದರೆ ಯೇಸು ಸ್ವಾಮಿಯ ರೂಪಾಂತರದ ಈ ನಿದರ್ಶನವನ್ನು ಪೇತ್ರ, ಯಾಕೋಬ ಮತ್ತು ಯೋವಾನರು ಕಂಡಂತೆ ನಾವು ಸಹ ನೋಡುವ ಆಸೆಯನ್ನು ಹೊಂದಿಕೊಳ್ಳಬೇಕು. ಅಂದರೆ ದೇವರ ಮುಖವನ್ನು ನೋಡುವುದು, ಅವರನ್ನು ನಮ್ಮ ಬಾಳಿನ ಬೆಳಕಾಗಿ ಸ್ವೀಕರಿಸುವುದು ಮತ್ತು ಅವರನ್ನು ನಮ್ಮ ರಕ್ಷಕರನ್ನಾಗಿ ಅಂಗೀಕರಿಸುವುದು ದೇವರ ರಕ್ಷಣಾ ಚರಿತ್ರೆಯ ಸಂಪೂರ್ಣ ಉದ್ದೇಶವಾಗಿದೆ. ಏಕೆಂದರೆ ಲೋಕಾಂತ್ಯದಲ್ಲಿ ನಾವು ನಮ್ಮ ಪುನರುತ್ಥಾನದ ಶರೀರವನ್ನು ಮಾತ್ರ ಪಡೆದುಕೊಳ್ಳುವುದಿಲ್ಲ, ಅದರ ಜೊತೆ ನಾವು ದೇವರ ಪ್ರಸನ್ನತೆಯಲ್ಲಿರುತ್ತೇವೆ, ಅವರನ್ನು ಮುಖಾಮುಖಿಯಾಗಿ ನೋಡುತ್ತೇವೆ, ಅವರ ಸನ್ನಿಧಾನದಲ್ಲೇ ನೆಲೆಸುತ್ತೇವೆ. ಹಾಗಾಗಿ ಈ ಕೀರ್ತನೆಯ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಭರವಸೆಯ ಶ್ಲೋಕವನ್ನಾಗಿಸಿಕೊಳ್ಳಬೇಕಾಗಿದೆ. ಇದನ್ನೇ ನಮ್ಮ ಕಥೋಲಿಕ ಸಭೆಯು ಕಲಿಸುತ್ತದೆ. ಇದನ್ನು ಕ್ಯಾಟೆಕಿಸಮ್ ಆಫ್ ದ ಕ್ಯಾಥೋಲಿಕ್ ಚರ್ಚ್ ಅಂದರೆ ಕಥೋಲಿಕ ಸಭೆಯ ಅಧಿಕೃತ ಧರ್ಮೋಪದೇಶದಲ್ಲಿ ನೋಡಬಹುದು. ಸೊ ಇದರ 2 ಪ್ಯಾರಾಗ್ರಾಫ್ಗಳಲ್ಲಿ ಯೇಸುಸ್ವಾಮಿಯ ರೂಪಾಂತರದ ಬಗ್ಗೆ ಏನು ಹೇಳಿದೆ ನೋಡೋಣ. ಮೊದಲನೆಯದಾಗಿ ಪ್ಯಾರಾಗ್ರಾಫ್ 2583 ರಲ್ಲಿ ಮೋಶೆ ಮತ್ತು ಎಲಿಯರು ರೂಪಾಂತರದ ನಿದರ್ಶನದಲ್ಲಿ ಕಾಣಿಸಿಕೊಂಡಿರುವ ಬಗ್ಗೆ ವಿವರಿಸಲಾಗಿದೆ. ಇವರು ಕಾಣಿಸಿಕೊಳ್ಳಲು ಕಾರಣವೇನು? ದಾವಿದ, ಸೊಲೊಮೋನ, ಆದಾಮ, ಏವ ಇನ್ನಿತರು ಏಕೆ ಕಾಣಿಸಿಕೊಳ್ಳುತ್ತಿಲ್ಲ? ಏಕೆ ಕೇವಲ ಮೋಶೆ ಮತ್ತು ಎಲಿಯರು ಮಾತ್ರ ಕಾಣಿಸಿಕೊಂಡರು ಎಂಬ ಈ ಪ್ರಶ್ನೆಗೆ ಈ ಪ್ಯಾರಾಗ್ರಾಫ್ನಲ್ಲಿ ಉತ್ತರಿಸಲಾಗಿದೆ. ಎಲಿಯ ಕೂಡ ಮೋಶೆಯಂತೆ ದೇವರ ಅಪರೂಪದ ಪ್ರಸನ್ನತೆಯು ಹಾದು ಹೋಗುವವರೆಗೂ ಕಲ್ಲಿನ ಹೋಳಿನಲ್ಲಿ ಅಡಗಿಕೊಳ್ಳುತ್ತಾನೆ. ಆದರೆ ರೂಪಾಂತರದ ಪರ್ವತದಲ್ಲಿ ಮಾತ್ರ ಮೋಶೆ ಮತ್ತು ಎಲಿಯ ಅವರು ತಮ್ಮ ಜೀವನದಲ್ಲಿ ಹುಡುಕಿದ ದೇವರ ಮುಖವನ್ನು ಮುಚ್ಚುಮರೆಯಿಲ್ಲದೆ ನೋಡಿದರು. ಕ್ರಿಸ್ತನ ಮುಖದಲ್ಲಿ ಅಂದರೆ ಶಿಲುಬೆಗೆ ಹಾಕಲ್ಪಟ್ಟ ಮತ್ತು ಪುನರುತ್ಥಾನಗೊಂಡ ಅವರಲ್ಲಿ ದೇವರ ಮಹಿಮೆಯ ಜ್ಞಾನದ ಬೆಳಕು ಪ್ರಕಾಶಿಸುತ್ತದೆ. ಇದರಲ್ಲಿ ಹೇಳಿರುವಂತೆ ಸಂಪೂರ್ಣ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಮತ್ತು ಎಲಿಯ ಪ್ರವಾದಿ ಮಾತ್ರವೇ ದೇವರ ಮುಖವನ್ನು ನೋಡಲು ಹಾತೊರೆದಿದ್ದಾರೆ. ಅಂದರೆ ಅವರನ್ನು ದೇವರು ಭೇಟಿಯಾದಾಗ ಅವರಿಗೆ ಆ ಭಾಗ್ಯ ಸಿಗುವುದಿಲ್ಲ. ಏಕೆಂದರೆ ದೇವರ ಮುಖವನ್ನು ನೋಡಿ ಯಾರು ಬದುಕುವುದಕ್ಕಾಗುವುದಿಲ್ಲ. ಆದರೆ ಇಂದು ಅದೇ ದೇವರು ಮನುಷ್ಯ ಸ್ವರೂಪ ತಾಳಿ ಬಂದಿದ್ದಾರೆ. ಈಗ ಅವರ ಮುಖವನ್ನು ನೋಡಬಹುದು. ಆದ್ದರಿಂದಲೇ ದೇವರ ಮುಖವನ್ನು ನೋಡಲೇಬೇಕೆಂದು ಹಾತೊರೆಯುತ್ತಿದ್ದ ಮೋಶೆ ಮತ್ತು ಎಲಿಯನಿಗೆ ದೇವರ ಮುಖದ ದಿವ್ಯ ದರ್ಶನವನ್ನು ಕಂಡುಕೊಳ್ಳುವ ಭಾಗ್ಯ ಇಂದು ಸಿಕ್ಕಿದೆ. ಅದಕ್ಕಾಗಿಯೇ ಯೇಸುಸ್ವಾಮಿ ತಮ್ಮ ಮಹಿಮೆಯಲ್ಲಿ ರೂಪಾಂತರಗೊಂಡು ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಪ್ಯಾರಾಗ್ರಾಫ್ 556 ರಲ್ಲಿ ಧರ್ಮಸಭೆ ಹೀಗೆ ಹೇಳಿದೆ:
ಸಾರ್ವಜನಿಕ ಜೀವನದ ಪ್ರವೇಶದ ಅಂಚಿನಲ್ಲಿ ದೀಕ್ಷಾಸ್ನಾನ, ಪಾಸ್ಕ ಹಬ್ಬದ ಅಂಚಿನಲ್ಲಿ ಪರಿವರ್ತನೆ. ಯೇಸು ಸ್ವಾಮಿಯ ದೀಕ್ಷಾಸ್ನಾನವು ಮೊದಲ ಸೃಷ್ಟಿಯ ರಹಸ್ಯವನ್ನು ಘೋಷಿಸುತ್ತದೆ, ಅಂದರೆ ನಮ್ಮ ದೀಕ್ಷಾಸ್ನಾನವನ್ನು. ಆದರೆ ಅವರ ರೂಪಾಂತರವು ಎರಡನೆಯ ಸೃಷ್ಟಿಯ ಪವಿತ್ರ ಸಂಕೇತವಾಗಿದೆ, ಅದೇ ನಮ್ಮ ಶರೀರದ ಪುನರುತ್ಥಾನ. ರೂಪಾಂತರದ ಘಟನೆಯು ಕ್ರಿಸ್ತರ ಮಹಿಮೆಯುತ ಆಗಮನದ ಪೂರ್ವ ಸೂಚನೆಯನ್ನು ನೀಡುತ್ತದೆ, ಏಕೆಂದರೆ ಅವರು ತಮ್ಮ ನಿಷ್ಕಳಂಕ ಶರೀರವನ್ನು ತನ್ನ ಮಹಿಮೆಯುತ ಶರೀರದಂತಾಗುವಂತೆ ಬದಲಾಯಿಸುತ್ತಾನೆ. ಆದರೆ ಇದು ನಮಗೆ ಮತ್ತೊಂದು ಸತ್ಯವನ್ನು ನೆನಪಿಸುತ್ತದೆ, ಅದೇನೆಂದರೆ ನಾವು ಅನೇಕ ಯಾತನೆಗಳ ಮೂಲಕವೇ ದೇವರ ರಾಜ್ಯವನ್ನು ಪ್ರವೇಶಿಸಬೇಕು. ಈ ಬೋಧನೆಯ ಪ್ರಕಾರ ನಾವು ಕ್ರಿಸ್ತರ ಮಹಿಮೆಯನ್ನು ಕಾಣಬಹುದು, ಆದರೆ ಅದು ನಮ್ಮ ಜೀವನದ ಶಿಲುಬೆ ಹಾದಿಯ ಮುಖಾಂತರವೇ ಸಾಧ್ಯ. ಹೇಗೆ ಪೇತ್ರ, ಯಾಕೋಬ ಮತ್ತು ಯೋಹಾನರಿಗೆ ಯೇಸುಸ್ವಾಮಿಯ ಪುನರುತ್ಥಾನದ ಮಹಿಮೆಯನ್ನು ನೋಡಲು ಗೆತ್ಸೆಮನಿಯ ಮತ್ತು ಕಲ್ವಾರಿಯ ದಾರಿಯನ್ನು ಸಾಗಬೇಕಾಯಿತೋ, ಅದೇ ರೀತಿ ನಾವು ಮೊದಲು ಶಿಲುಬೆ ಹಾದಿಯನ್ನು ಸಾಗಿದ ನಂತರವೇ ಈಸ್ಟರ್ ಹಬ್ಬವನ್ನು ಅರ್ಥಭರಿತವಾಗಿ ಆಚರಿಸಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.